ಹಲೋ, ಹೇಳ್ರಿ. ಕಂಪ್ಲೀಟ್ ಡೇಟ್ ಹಾಕ್ಕೊಟ್ಟಿದ್ನಲ್ಲ ನಾನು ನಿಮಗೆ. ಅಲ್ಲ ರೀ, ಅಷ್ಟು ಕಂಪ್ಲೀಟಾಗಿ ನಿಮಗೆಲ್ಲ ತೋರಿಸ್ಬಿಟ್ಟು ಬಂದ್ರು ಮತ್ತೆ ಮಾಡಿದ್ರೆ ಪ್ರತಿಯೊಂದು ನಿಲ್ಕೊಂಡು ಮಾಡ್ಸೋಕ್ಕಾಗತ್ತಾ? ಹಸ್ಬೆಂಡ್ ಒಂದು ಸೆಲ್ಫಿ ತಗೊಳ್ಳೋಣ. ಫೋನ್ ಕೊಡಿ. ಸಾಕು ಬಿಡ್ರಿ, ಹಸ್ಬೆಂಡ್ ಟೈಮ್ ಆಯ್ತು, ಬನ್ರಿ ಸಾಕು. ಅಂಬುಜಾ, ಅಂಬುಜಾ. ಈ ಅತ್ತಿಗೆ ಒಬ್ರು ಅಂಬುಜ 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 ಅಂತ ಕೂಗ್ತಾನೆ ಇರ್ತಾರೆ. ಅದು ಮಾಡು, ಈ ಕೆಲಸ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ನಾನೇನಾದರೂ ಮಾಡಿದ್ರೆ ಇದನ್ನ ಹಿಂಗಲ್ಲ ಮಾಡೋದು, ಹಿಂಗ್ ಮಾಡ್ಬೇಕು ಕಣೆ ಅಂಬುಜ ಅಂತ ಮತ್ತೆ ಆ ಕೆಲಸನ ಅವರೇ ಮಾಡ್ತಾರೆ. ಈ ಸಂಪತ್ತಿಗೆ ನನ್ನನ್ನು ಯಾಕೆ ಕರೀತಾರೋ? ಅಯ್ಯೋ ಶಿವನೇ, ಬೆಳಿಗ್ಗೆಯಿಂದ ಅವಳ ಕರೆಯೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ನನಗೆ. ಅಂಬುಜಾ, ಏನಂತ ಇದು? ಹೇಗ್ ಕಾಣಿಸ್ತಿದ್ದೀನೋ? ಈ ಗ್ಲಾಸ್ ನಿನ್ಗೆ ಯಾರು ಕೊಟ್ಟಿದ್ದು? ನಿನ್ ಹೆಂಡ್ತಿದೆ ಕಣೋ, ಪ್ರೀತಿಯಿಂದ ಕೊಟ್ಟಿದ್ದು. ಸುಮ್ಮನೆ ಇದನ್ನ ಅವಳಿಗೆ ವಾಪಸ್ ಕೊಡು. ಇವತ್ತು ನಿನಗೆ ಇದನ್ನ ಕೊಟ್ಟು ನಾಳೆ ಅವಳಿಗೆ ಬೇಕಾಗಿರೋ ಕೆಲಸನ ನಿನ್ನ ಹತ್ರ ಮಾಡಿಸ್ಕೊತಾಳೆ. ನಾನೇನ್ ಕೇಳಿಲ್ಲ ಕಣೋ, ಅವಳೆ ಇದು ನಿಮಗ್ ಚೆನ್ನಾಗಿ ಕಾಣಿಸುತ್ತೆ ಹಾಕೊಳ್ಳಿ ಅಂತ ಕೊಟ್ಟಿದ್ದು. ಯಜಮಾನಿ ಲಿಪ್ಸ್ಟಿಕ್ ಬೇರೆ ಕೊಟ್ಟಿದ್ದಾಳ? ಅದನ್ನು ಅವಳೇ ಕೊಟ್ಟಿದ್ದು ಪ್ರೀತಿಯಿಂದ. ಇನ್ನು ಏನ್ ಇಸ್ಕೊಂಡಿದ್ದೆ ಅವಳ ಹತ್ರ? ದೇವ್ರಣಿಗೂ ಇದೆರಡೆ. ನೋಡತ್ತೆ, ಅವಳ ಹತ್ರ ಈ ಥರದ್ದೆಲ್ಲ ಈಸ್ಕೊಂಡು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಸುಮ್ಮನೆ ಅಲ್ಲ, ಹೇಳ್ತಾ ಇದ್ದೀನಿ. ನರಸಿಂಹ, ನಿನ್ ಹೆಂಡತಿ ನೀನ್ ತಿಳ್ಕೊಂಡಿರೋ ಅಷ್ಟು ಕೆಟ್ಟೋಳಲ್ಲ ಕಣೋ. ಲೈಟಾಗಿ ಕೆಟ್ಟವಳು ಅಂತ ಹೇಳ್ತಾ ಇದೆಯಾ? ಹಾಗಲ್ವಾ, ಚೂರ್ ಮುಂಗೋಪ, ಅದಕ್ಕೆ ಕಾರಣ ನೀನೇ ಅಲ್ವಾ. ಅಷ್ಟು ಬಿಟ್ರೆ ಯಾರಿಗೂ ಏನು ತೊಂದರೆ ಕೊಡದೆ ಅವಳು ಪಾಡಿಗೆ ಅವಳ ರೂಮಲ್ಲಿ ಇರ್ತಾಳಪ್ಪ. ಏನಾದರೂ ಮಾಡ್ಕೊ, ನಿನಗೆ ಬುದ್ಧಿ ಹೇಳಕ್ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಅಂಬುಜಾ. ಅಮ್ಮ ಆಗ್ಲಿಂದ ಕರಿತಾ ಇರೋದು ಕೇಳಿಸ್ತಾ ಇದ್ರು, ಇಲ್ಲಿ ಸ್ಟೈಲ್ ಮಾಡ್ಕೊಂಡು ಕರಡಿ ಮುಂದೆ ನಿಂತಿದ್ಯಲ್ಲ. ನಿಜವಾಗ್ಲೂ ಇಲ್ಲ ಕಣೋ, ಈಗಲೇ ಅದಕ್ಕೆ ಕರೆದಿದ್ದು ನನಗೆ ಕೇಳಿಸಿದ್ದು. ಅಂಬುಜಾ ಬಾಮ ಇಲ್ಲಿ. ಹಾ ಅದ್ಗೆ ಬಂದೆ. ಲೋ ನರಸಿಂಹ, ಪ್ರೀತಿಯಿಂದ ಕೊಟ್ಟಿರೋ ಉಡುಗೊರೆ ಜೋಪಾನವಾಗಿ ಅಲ್ಲಿಟ್ಟಿದ್ದೀನಿ. ಪ್ಲೀಸ್ ತೆಗೆದು ಬಿಸಾಕ್ಬಿಡ್ಬೇಡ್ವಾ? ಅಂಬುಜಾ ಬಂದೆ ಅದ್ಗೆ. ಅಂಬುಜಾ. ಹೇಳಿ ಅದಕ್ಕೆ.
ಅಯ್ಯೋ ಏನು ಹೇಳೋದಮ್ಮ, ಬೆಳಿಗ್ಗೆಯಿಂದ ಅಷ್ಟು ಸಾರಿ ಕರಿತಾನೇ ಇದ್ದೀನಿ ಕೆಲಸ ಮಾಡೋಕ್ಕೆ. ನೀನು ಬರೋದು ಇಲ್ಲ ಅಂತೀಯ, ಆವು ಅನ್ನೋದು ಇಲ್ಲ ಅಂತೀಯ. ಎಲ್ಲಿಗೆ ಹೋಗಿದ್ದೆ ನೀನು? ಹೊಟ್ಟೆ ಯಾಕೋ ತೊಳಸ್ತಾ ಇತ್ತು ಅದಕ್ಕೆ. ಓಹೋ, ಕೆಲಸ ಮಾಡು ಅಂದರೆ ಮಾತ್ರ ನಿನಗೆ ಹೊಟ್ಟೆನೂ ತೊಳಸುತ್ತೆ, ತಲೆನೋವು ಬರುತ್ತೆ. ಅಮ್ಮ ಅದು ಹೇಳಕ್ ಬಂದಿರೋದು ಬೇರೆ ಅತ್ತೆ. ಹೇಳಪ್ಪ, ಅದಕ್ಕೆ ಕಾಯ್ತಿದ್ದಾರೆ, ಹೇಳು. ಅದು ಶಂಕರಣ್ಣನ ಹತ್ರ ಕೆಲಸದ ಬಗ್ಗೆ ವಿಚಾರಿಸು ಅಂದಿದ್ದೆಲ್ಲ. ಏನಂದ್ರು? ಮಳೆ ಅಲ್ವಾ, ಯಾರು ಇಲ್ಲ ಅಂತ ಹೇಳಿದ್ರಮ್ಮ. ಅದಕ್ಕೆ ನಮ್ಮ ಮನೆ ಕೆಲ್ಸಕ್ಕೆ ಹೊರಗಡೆ ಅವ್ರು ಯಾಕತ್ಗೆ? ನಮ್ಮ ಮನೇಲೆ 2 ಆಳು ಇರುವಾಗ. ಯಾರೇ ಅದು? ನಮ್ಮ ಅಣ್ಣ ಮತ್ತೆ ನರಸಿಂಹ. ನಿನ್ಗೇನು ತಲೆ ಕೆಟ್ಟಿದ್ಯಮ್ಮ? ಪಾತ್ರೆ ತೊಳೆಯೋದು, ನೆಲ ಒರೆಸೋದು ಎಲ್ಲ ಅವ್ರ ಕೈಲಿ ಮಾಡ್ಸೋಕ್ಕಾಗತ್ತಾ? ಇದಕ್ಕೆಲ್ಲ ಹೆಣ್ಣಾಳೆ ಬೇಕು. ಒಂದು ಕೆಲಸ ಮಾಡ್ತೀನಿ, ಶಂಕರಣ್ಣಂಗೆ ನಾನೇ ಫೋನ್ ಮಾಡಿಬಿಟ್ಟು ಹೆಣ್ಣಾಳೆ ಯಾರಾದಿದ್ರೆ ಕಳಿಸು ಅಂತ ಹೇಳ್ತೀನಿ. ಅದೇನು ಕೆಲಸ ಅಂತ ನನಗೆ ಹೇಳಮ್ಮ, ನಾನು ಮಾಡ್ತೀನಿ. ಬೇಡಪ್ಪ, ಕೆಲಸದಿಂದ ಈಗ ತಾನೇ ಬಂದಿದ್ಯಾ, ನೀನು ಯಾವ ಕೆಲಸನೂ ಮಾಡೋದು ಬೇಡ. ಅಂಬುಜ ಇದ್ದಾಳಲ್ಲ, ಅವಳ ಕರ್ಕೊಂಡು ನಾನೇ ಮಾಡ್ತೀನಿ. ಅಂಬುಜ, ಇದೆಲ್ಲ ಎತ್ತಿಡಮ್ಮ. ಓ ಬಂದ್ರಾ? ಕೈಕಾಲು ಮುಖ ತೊಳ್ಕೊಳ್ಳಿ, ಊಟ ಬಡಿಸ್ತೀನಿ. ಮನೇಲೇನು ಸಮಸ್ಯೆ ಇಲ್ಲ ತಾನೇ? ಏನು ಸಮಸ್ಯೆ ಇಲ್ಲ. ಸೊಸೆ ಅವಳ ರೂಮಲ್ಲಿ ಅವಳಿದ್ದಾಳೆ, ಮಗ ಅವ್ನ ಕೆಲಸ ಅವ್ನು ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ದೀವಿ. ಎಲ್ರು ಅವ್ರವ್ರ ಇತಿಮಿತಿಲಿದ್ರೆ ಒಳ್ಳೇದು. ನೀನೇನು ಬೇಜಾರು ಮಾಡ್ಕೊಂಡ್ಬೇಡ, ಅವ್ರು ಹಾಗೇನೆ, ಗೊತ್ತಲ್ಲ ನಿನಗೆ. ಹಾಂ, ಹಸ್ಬೆಂಡು, ಇವಾಗ ನಾವು ನೇರವಾಗಿ ಊರಿಗೆ ಹೋಗ್ತಿದೀವಲ್ವಾ? ಹೌದು. ಅಯ್ಯೋ, ನಾವು ಊರಿಗೆ ಬರ್ತಿದೀವಿ ಅಂತ ಮನೆಗೆ ಫೋನ್ ಮಾಡೇ ಹೇಳಿಲ್ಲ. ಇರಿ, ಮಾಡ್ತೀನಿ. ಮಾಡಬೇಡಿ ಬಿಡಿ, ನೀವು ನೆನ್ನೆ ರಾತ್ರಿ ನನಗೆ ಸರ್ಪ್ರೈಸ್ ಕೊಟ್ಟಂಗೆ ನಾವು ನಿಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಕೊಡೋಣ. ಹಂಗಂತೀರಾ? ಸರಿ, ಆಯ್ತು. ಹಸ್ಬೆಂಡು, ಬೇಜಾರಾಗ್ತಿದೆ. ಅಂತಾಕ್ಷರಿ ಆಡೋಣ? ಅಂತಾಕ್ಷರಿ? ಆಯ್ತು, ಶುರು ಮಾಡಿ. ಆಯ್ತು. ಅಂತಾಕ್ಷರಿ ಆಡೋಣ, ಬಾ ಬಾ ಇಂದ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ರಾರ ರಕ್ಕಮ್ಮ, ರಾರ ರಕ್ಕಮ್ಮ, ಯಕ್ಕ ಸಕ್ಕ ಯಕ್ಕ ಸಕ್ಕ ಯಕ್ಕ ಸಕ್ಕ. ಕೆಲಸ ಮಾಡೋ ಜಾಗದಲ್ಲಿ ಕೂತಿರೋದು ನೀನು. ನನಗೆ ಕಂಫರ್ಟ್ ಅನ್ಸುತ್ತೋ ನಾನು ಅಲ್ಲೇ ಕೂರ್ತೀನಿ. ಏನ್ ನಿನ್ ಪ್ರಾಬ್ಲಮ್ಮು? ಇಲ್ಲಿ ಕೂತ್ರೆ ನಾನು ಕೆಲಸ ಮಾಡೋಕ್ಕಾಗುತ್ತೆ, ಹೋಗಿ ಬೇರೆ ಕಡೆ ಕೂತ್ಕೋ. ನೀನ್ ಇಲ್ಲಿ ಕೆಲಸ ಮಾಡ್ತಿದ್ಯಾ ಅನ್ನೋ ಕಾರಣಕ್ಕೆ ನನ್ ಎಲ್ಲೆಲ್ಲೋ ಹೋಗಿ ಕೂರಕ್ಕಾಗಲ್ಲ. ಇದ್ಯಾಕೋ ಅತಿ ಆಯ್ತು. ನಿಂದು ಅಷ್ಟೇ. ಸುಮ್ಮನೆ ಕಿರಿಕ್ ಮಾಡಬೇಡ. ಓ ನರಸಿಂಹ, ಯಾಕೋ ಹುಡುಗಿ ಮೇಲೆ ಹಂಗೆ ಕೂಗ್ತಾ ಇದ್ಯಾ? ಸಂಜನಾ, ತಗೊಳಮ್ಮ, ನೀನ್ ಜ್ಯೂಸ್ ಕುಡಿ. ತಪ್ಪು ಮಾಡೋರ್ ಮೇಲೆ ಕೂಗದೆ ಇನ್ನೇನು ಸುಮ್ಮನೆ ಇರಕ್ಕಾಗುತ್ತಾ? ನೀನೇನಮ್ಮ ಮಾಡ್ದೆ? ನೋಡಿ ಆಂಟಿ, ನಾನು ಇಲ್ಲಿ ಕೂತಿದ್ದೀನಿ ಅಂತ ಗೊತ್ತಿದ್ರು ಬೇಕು ಬೇಕು ಅಂತ ನನ್ನ ಮೇಲೆ ಧೂಳ್ ಬರೋ ತರ ಕೆಲಸ ಮಾಡ್ತಾನೆ. ಲೋ, ಏನೋ ಆಗಿದೆ? ಯಾಕೋ ಆ ಹುಡುಗಿ ಮೇಲೆ ಅಷ್ಟೊಂದು ಕೋಪ ನಿನ್ಗೆ? ಸನ್ ಗ್ಲಾಸಸ್ಸು ಲಿಪ್ಸ್ಟಿಕ್ಕು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಏನೇನೋ ಮಾತಾಡ್ಬೇಡ್ವೋ? ಸಂಜನಾ, ನೀನ್ ಜ್ಯೂಸ್ ಕುಡಿಯಮ್ಮ, ನನಗೆ ತುಂಬಾ ಕೆಲಸ ಇದೆ. ಏನಾದರೂ ಹೇಳಿದ್ರೆ ನನ್ ಬುಡಕ್ಕೆ ಬರ್ತಾನೆ. ಅತ್ತೆ ಮಾವ ಅನ್ನೋ ಗೌರವ ಇದ್ರೆ ಮನೇಲಿ ಕೆಲಸ ಮಾಡ್ತಾರೆ. ಈ ಥರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ದಿಮಾಗ್ ತೋರಿಸಲ್ಲ. ಏಯ್,
ನಮ್ಮ ಅಪ್ಪನ ಮನೇಲೆ ನಾನು ಕುಡ್ದಿದ್ದ ಗ್ಲಾಸ್ನ ಎತ್ತಿಡ್ತಿರ್ಲಿಲ್ಲ ಅಂಥದ್ರಲ್ಲಿ ನಿಮ್ಮ ಅಪ್ಪನ ಮನೇಲಿ ನಾನೇನು ಕೆಲಸ ಮಾಡ್ತೀನಿ ಅನ್ಕೊಂಡಿದ್ಯಾ? ನೆವರ್. ನನ್ನನ್ನೇನಾದ್ರೂ ಬಗ್ಸಕ್ ಟ್ರೈ ಮಾಡಿದ್ರೆ ಬೆಂಡ್ ಆಗೋದು ನೀನು, ನಾನಲ್ಲ. ನೋಡ್ಕೊಂಡಲ್ವೇನೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಈಗ ಏನೂ ಆಗಿಲ್ವಲ್ಲ ಬಿಡಿ. ನಾನು ಬಂದೆ ಸರಿ ಹೋಯ್ತು. ಬಿದ್ದು ಸೊಂಟ ಮುಡ್ಕೊಂಡಿದ್ದಿದ್ರೆ ಮೂಲೆಯಲ್ಲಿ ಕೂತ್ಕೊಂಡಿರ್ಬೇಕಾಗ್ತಿತ್ತು. ನಾಳೆ ಪೂಜೆ ಇತ್ತಲ್ಲ ರೀ, ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ದೆ. ಪಾಪ ನರಸಿಂಹನ ಧೂಳು ಹೊಡಿತಾ ಇದ್ದಾನೆ. ಅವನ ಹೆಂಡತಿ ಅವಳು ಮನೆ ಕೆಲಸ ಮಾಡಿ ರೂಢಿ ಇಲ್ವಲ್ಲ, ಅದಕ್ಕೆ ನಾನೇ ಕರೀಲಿಲ್ಲ. ಅಂಬುಜ ಏನ್ ಮಾಡ್ತಿದ್ದಾಳೆ? ಅಪ್ಪ ಸುಸ್ತಾಗೋಯ್ತು. ಅಲ್ಲ ಕಡೆ, ನಾಳೆ ಮನೆಯಲ್ಲಿ ಪೂಜೆ, ಅತ್ತಿಗೆಗೆ ಸಹಾಯ ಮಾಡೋದ್ಬಿಟ್ಟು ಏನೇ ಮಾಡ್ತಿದ್ಯಾ ನೀನು? ಸಂಜೆ ನನ್ನ ಸೇವೆ ಮಾಡಿ ಮಾಡಿ ಸಾಕಾಯ್ತಣ್ಣ. ಬೆಳಗ್ಗೆ ಆದ್ರೆ ಕಷಾಯ ಕೇಳ್ತಾಳೆ, ಈಗ ಜ್ಯೂಸ್ ಕೇಳಿದ್ಲು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೇನು ಕೇಳ್ತಾಳೋ? ಅವ್ಳು ಏನೇ ಕೇಳಿದ್ರು ಏನು ಇಲ್ದ ಅಂದೆ ಎಲ್ಲ ಮಾಡ್ಕೊಡಾಯ್ತಾ? ಅದಕ್ಕೆ ನಮ್ಮ ಮನೆ ಬಗ್ಗೆ ಅವಳು ಏನು ಅನ್ಕೊಳ್ಬಾರ್ದು ಅಂತ ಅವಳು ಕೇಳಿದ್ದೆಲ್ಲ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕೆ ಈಗ ನಿಮ್ಮ ಅತ್ತಿಗೆಗೆ ಸಹಾಯ ಮಾಡು ಅಷ್ಟೇ. ಹೇಳಿ ಅದಕ್ಕೆ ನಾನು ಏನು ಇವಾಗ ಮಾಡ್ಬೇಕು? ಒಂದು ನಿಮಿಷ ರೀ ರೀ, ಅದು ನಿಮ್ಮ ಸಾಹೇಬ್ರಿಗೆ ಪೂಜೆ ಹೇಳಿದ್ರಾ? ಇಲ್ಲ. ಈಗ ಅವರ ನಮ್ಮ ಬೀಗರು ರೀ, ಕರೀಲಿಲ್ಲ ಅಂದರೆ ಹೇಗೆ ಹೇಳಿ? ಅವ್ರಿಗೆ ನಮ್ಮ ಮೇಲೆ ಏನೇ ಕೋಪ ಇದ್ರು ಕರಿಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ? ನೋಡು, ಅದೊಂದು ವಿಷಯ ಬಿಟ್ಟು ಬೇರೆ ಏನು ಕೆಲಸ ಇದೆಯೋ ಅದನ್ನ ಮಾಡ್ಕೊ. ಅಲ್ಲ ರೀ ರೀ, ಹಸ್ಬೆಂಡು ನಿಲ್ಸಿ ನಿಲ್ಸಿ, ಇಲ್ಲಿ ನಿಲ್ಸಿ ನಿಲ್ಸಿ ಹಸ್ಬೆಂಡು. ಯಾಕ್ರಿ? ರೀ ರೀ, ಅಯ್ಯ, ಎಲ್ಲೋಗ್ತಿದ್ರ ದೀಪ ಅವ್ರೆ? ಇಬ್ರು ಎಲ್ಲ ಹಾಳಾಗೋದ್ರ ಗೊತ್ತಿಲ್ಲ. ಈ ಕೈಲಿ ಸಿಕ್ಕಾಕೊಳ್ಳೋ ಮೊದಲು ಇಲ್ಲಿಂದ ಇಳಿದು ಹೋಗೋದು ಒಳ್ಳೇದು. ರೀ ದೀಪ ಅವ್ರೆ, ಎಲ್ಲರೂ ಹೋಗ್ತಿದ್ ರೀ. ಲಾಸ್ಟ್ ಟೈಮ್ ನೀವು ಊರಿಗೆ ಬಂದಾಗ ನನ್ನ ಕೈಲಿ ಮಾವಿನಕಾಯಿ ಕೀಳ್ಸಿ ಸಿಗಾಕೊಳ್ಳೋ ಥರ ಮಾಡಿದ್ರಿ. ಈಗ ಕೆಲಸ ನೀವು ಮಾಡ್ತಿದ್ದೀರಾ? ನಾನೇನು ಸಿಕ್ಕಾಕೊಳ್ಳಲ್ಲ ಹಸ್ಬೆಂಡು. ಅದಂಗೆ? ಇದು ನಮ್ಮೂರ್ ತೋಟ ಅಲ್ವಾ ಹಸ್ಬೆಂಡು? ಯಾರಾದ್ರೂ ಬಂದ್ರೆ ನಾವು ಪೊಲೀಸ್ ಅಪ್ಪನ ಮಗಳು ಅಂತ ಗೊತ್ತಾಗತ್ತೆ, ಸುಮ್ಮನಾಗ್ತಾರೆ. ಅಲ್ಲ ರೀ, ಅದೇ ಕೆಲಸ ಲಾಸ್ಟ್ ಟೈಮ್ ಬಂದಾಗಲೂ ಮಾಡ್ಬೋದಾಗಿತ್ತಲ್ಲ. ಅಯ್ಯೋ ಗೊತ್ತಾಗ್ಲಿಲ್ಲ ಹಸ್ಬೆಂಡು, ನಿಮ್ಗೆ ಮಾವಿನಕಾಯಿ ಇಷ್ಟ ಅಲ್ವಾ, ಅದಕ್ಕೆ ಓಡ್ ಬಂದೆ. ಅಲ್ಲ, ನಂಗೆ ಮಾವಿನಕಾಯಿ ಇಷ್ಟ ನಿಜ, ಅದ್ರಲ್ಲೆಲ್ಲರೂ ದುಡ್ಡು ಕೊಟ್ಟು ತಗೋಬೋದಲ್ಲ. ಹಸ್ಬೆಂಡು, ನಿಮ್ಗೊಂದು ವಿಷಯ ಗೊತ್ತಾ? ಹೇಳಿದ್ರೆ ಗೊತ್ತಾಗುತ್ತೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗತ್ತೆ, ಆದ್ರೆ ಈ ತರ ಕದ್ದು ಮುಚ್ಚಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಸರಿಯಾಗಿ ಹೇಳಿದ್ರು ಹಸ್ಬೆಂಡು. ಎಟಕ್ತಿಲ್ಲ, ಗೊತ್ತಾಗ್ತಾ ಇದೆ. ನೀವೇ ಕಿತ್ಕೋತೀರಾ? ಏಯ್ ಆಗಲ್ಲ ರೀ. ಹಸ್ಬೆಂಡು ಏನು? ಹೆಂಗ್ರೋ ಇದ್ದೀರಾ? ನೀವೇನೇನ್ ಮಾಡ್ತಿದ್ದೀರಾ? ಅದನ್ನ ನಾವು ನಿಮಗ್ ಕೇಳ್ಬೇಕು. ಅದಾ, ಮನೆಗ್ ಬರ್ತಿದ್ವಿ, ನಿಮ್ ಬಾವನ್ಗೆ ಮಾವಿನಕಾಯಿ ಇಷ್ಟ ಅಂತ ಇಲ್ಲ ಕರ್ಕೊಂಡ್ ಬಂದೆ. ನಾವು ಅಷ್ಟೇ ಸ್ಕೂಲಿಗೆ ರಜಾ ಹಾಕಿ ಮಾವಿನಕಾಯಿ ಕಿತ್ತಣ ಅಂತ ಬಂದ್ವಿ. ಹೂ ಕಣೋ, ನಿಮ್ ಬಾವನ್ಗೆ ಸ್ವಲ್ಪ ಹೇಳು, ಮಾವಿನಕಾಯಿ ಕತ್ತಿನೋದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ ಅಂತ. ಹಾಯ್ ಬಾವಾ, How are you? ಸೂಪರ್ ಕಣ್ರಪ್ಪ. ನಮ್ ತಾತ ಹೇಳ್ತಾ ಇದ್ರು, ಕದಿಯಂಗಿದ್ರೆ ತಿನ್ನೋದನ್ನ ಕದಿಬೇಕು, ದುಡ್ಡು ಚಿನ್ನನ್ ಕದಿಯಂಗಿಲ್ಲ. ಅದನ್ನೇ ನಾವು ಪಾಲಿಸ್ತಾ ಇದೀವಿ. ಎಂತ ಮಾತು ಹೇಳ್ದು, ಈ ಮಾತು ನೀ ಮರದ ಮೇಲೆ ಕೆತ್ತಿಸ್ಬಿಡ್ಬೇಕು ನೋಡಿ. ಅಯ್ಯೋ ಬಾವಾ, ಅದೆಲ್ಲ ಬೇಡ, ತೋಟದವ್ರ ಮಲಿಂಗಣ್ಣ ಕಂಪ್ಲೇಂಟೇ ಕೊಟ್ಬಿಡ್ತಾನೆ. ಗಣಿಸಬು ಇರ್ಬೇಡ, ನೀವೇ ಕೀಳಕ್ ಹೆಲ್ಪ್ ಮಾಡ್ರೋ. ಅಕ್ಕ, ನನ್ ಕೈಲಂತೂ ಮರ ಹತ್ತ ಕಷ್ಟ ಆಗುತ್ತೆ, ಹೇಗಿದ್ರು ಭಾವನೆ ಬಂದಿದಾರಲ್ಲ, ಅವ್ರೇ ಮರ ಹತ್ಬಿಟ್ಟು ಮಾವಿನಕಾಯಿ ಕೀಳ್ತಾರ ಬಿಡು. ಎಂದಕ್ ಬಾಬಾ, ಹೆಂಡತಿ ಮೇಲೆ ಅಷ್ಟು ಪ್ರೀತಿ ಇಲ್ವಾ? ಹಲೋ, ನಾನು ಮಾವಿನಕಾಯಿ ತಿನ್ನೋದ್ರು ಪರವಲ್ಲ, ನಾನು ಮಾತ್ರ ಮರ ಹತ್ತಲ್ಲ. ಆಯ್ತು ಬಿಡಿ, ನಾನೇ ಕೀಳ್ತೀನಿ. ಇನ್ ಸ್ವಲ್ಪ ಜಂಪ್. ಅಯ್ಯೋ ಅಕ್ಕ, ನೀನಂತ ಎಷ್ಟು ಹೈಟ್ ಇದೆಯಾ?
4 ಅಡಿ ಇರ್ಬೋದು ಅಷ್ಟೇ ಕಣ. ಹೊಡೆದ್ರೆ ಮುಖ ಮುತ್ತಿ ಕಿತ್ತು ಹೋಗ್ಬಿಡ್ಬೇಕು. ನಾನು ಅಷ್ಟು ಕುಳಿಯೇನಾ? ಸರಿ ಓಕೆ ಒಂದು 5 ಅಡಿ ಇರ್ಬೋದು. ಅಲ್ಲ ಬಾಬಾ, ಅಕ್ಕ ಅಷ್ಟು ಕಷ್ಟ ಪಡ್ತಿಲ್ಲ, ನೀವ್ ಹೆಲ್ಪ್ ಮಾಡಕ್ಕಾಗಲ್ಲ. ನಾನೇನು ಹೆಲ್ಪ್ ಮಾಡ್ಲಾ? ನೀವು ಹೀರೋ ತರ ಸ್ಲೋ ಮೋಷನ್ ಅಲ್ಲಿ ಹೋಗಿ ಅಕ್ಕನ್ನ ಮೇಲೆತ್ತಿದ್ರೆ ಸಾಕು. ಕಮಾನ್ ಬಾಬಾ, ಯು ಕ್ಯಾನ್ ಡು ಇಟ್, ಕಮಾನ್. ಮಾಡ್ಬೋದು ಬನ್ನಿ. ಮಾವಿನಕಾಯಿ ಕೊಡಿರಿ. ಒಂದ್ ಸ್ವಲ್ಪ ಎತ್ತರ. ಇನ್ನೂ ಎತ್ತಕ್ಕಾಗಲ್ಲ, ಮಾವಿನಕಾಯಿ ಕೊಡಿರಿ. ಆಹಾ, ಸೂಪರ್ ವಿಡಿಯೋ, ಒಳ್ಳೆ ಕಲರ್ಸ್. ಗಣೇಶಬ್ಬು ನಿಮ್ದು ಯಾಕೋ ಅತಿ ಆಯ್ತು. ಸುಮ್ಮನೆ ಅಲ್ಲೇ ನಿಂತ್ಕೊಳ್ಳಿ. ಅಜ್ಮೇಣ ಒಂದ್ ಸ್ವಲ್ಪ ಎತ್ತರಕ್ಕೆ ಎತ್ತಿ, ಅವಾಗ ಹೊಡಿಬೋದು. ಇನ್ನು ಎತ್ತುತ್ತಾರೆ. ಓರಿ ಸರಿ, ಸುಮ್ಮನೆ ನಿಮ್ಮನ್ನ ಎತ್ತತ್ ಸರ್ಕಸ್ ಮಾಡೋದ್ರ ಬದಲು ನಾನೇ ಹೊಡಿತೀನಿ. ಸರಿ ಓಡಿರಿ. ನೋಡು, ಕರೆದ್ರೆ ನಿಂತಾಗಿದೆ. ನೀವ್ ನೋಡ್ಕೊಳ್ಳೋ, ಕಳ್ಳಿತಾ ಇರೋದ್ರೆ ನೋಡೋಣ. ಬಟ್ಟೆಗಳಲ್ಲಿ ಹೇಳ್ತೀನಲ್ಲ. ಏನ್ ಹುಡುಕ್ತಿದ್ಯಾ ಬೇಬಿ? ನನ್ನ ಶರ್ಟ್ ಯಾಕೆ ಹಾಕೊಂಡಿದ್ಯಾ? ಗಂಡನ ಬಟ್ಟೆನ ಹಾಕೊಳ್ಳೋದ್ರಲ್ಲಿ ಎಷ್ಟು ಮಜಾ ಸಿಗುತ್ತೆ ಅಂತ ಟೆಸ್ಟ್ ಮಾಡ್ಕೊಳಕ್ ಹಾಕೊಂಡೆ. ಯಾಕಂದ್ರೆ ಗಂಡನ ಮೇಲೆ ಲವ್ ಆದಾಗ ಹೆಂಡತಿ ಅವನ ಬಟ್ಟೆನ ಹಾಕೊಳ್ತಾಳಂತೆ. ಬಟ್ ನನಗಂತೂ ನಿನ್ನ ಮೇಲೆ ಯಾವ ಲವ್ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ನೀನು ಈ ಥರ ಅರೆ ಬರೆ ಬಟ್ಟೆ ಹಾಕೊಂಡ್ರೆ ಮನೆಯವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ನಿನಗೆ ಗೊತ್ತಿದೆಯಾ? ನಿನ್ನ ಮನೆಯವ್ರಿಗೋಸ್ಕರ ನಾನು ಯಾಕೆ ಚೇಂಜ್ ಆಗಲಿ? ಬೇಕಿದ್ರೆ ಅವ್ರಿಗೆ ಚೇಂಜ್ ಆಗಕ್ಕೆ ಹೇಳು. ನಿನ್ನ ರಂಪಾಟಿಗಳಿಗೆಲ್ಲ ಅವ್ರಿಗೆ ಹೇಳಿಬೇಡ. ಹದ್ದು ಬಸ್ತಲ್ಲಿದ್ದರೆ ಒಳ್ಳೇದು. ನನಗೆ ಯಾವಾಗ ತಲೆ ಕೆಡುತ್ತೋ ನನಗೆ ಗೊತ್ತಿಲ್ಲ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅರ್ಥ ಆದರೆ ಒಳ್ಳೇದು. ನನ್ನ ಬಟ್ಟೆಗಳೆಲ್ಲ ಇಲ್ಲಿ, ಬರೀ ನಿಂದೆ ಬಟ್ಟೆ ಇದೆ ಇಲ್ಲಿ. ನಿನ್ನ ಬಟ್ಟೆನಾ? ಯಾವುದೋ ಮೂಲೆಗೆ ಹಾಕಿದ್ದೀನಿ. ಯಾಕೆ? ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಯಾಕೆ ನರಸಿಂಹ ಬೇಕು ಬೇಕು ಅಂತ ನನ್ನ ಮೈ ಮೇಲೆ ಬಿದ್ದು ಕೋಪ ಮಾಡ್ಕೊಂಡು ಹೇಳ್ತಿದ್ಯಾ? ನಾನೇನು ಬೇಕು ಬೇಕು ಅಂತ ನಿನ್ನ ಮೈ ಮೇಲೆ ಬಿದ್ದಿಲ್ಲ. ಬೈ ಮಿಸ್ಟೇಕ್ ಆಗಿ ನೀನು ಅಡ್ಡ ಬಂದಿರೋದು ಬಿದ್ದಿದ್ದು.
ಅದರಲ್ಲೂ ನೀನು ನೋಡಿದ್ರೆ ಇರಿಟೇಟ್ ಆಗುತ್ತೆ ಅಂಥದ್ರಲ್ಲಿ ನಿನ್ನ ಮೈ ಮುಟ್ತೀನ. ನನ್ ಕಂಡ್ರೇನೆ ನಿನಗೆ ಇರಿಟೇಟ್ ಆಗುತ್ತಾ? ಸರಿಯಾಗಿ ಮಾಡ್ತೀನಿ ನಿನಗೆ. ಹೇಯ್ ಯಾರೇ ನೀನು? ನಮ್ ಭಾವನ್ ಕಾರ್ ಹತ್ರ ಏನ್ ಮಾಡ್ತಾ ಇದ್ಯಾ? ಭಾವನ ಯಾರೋ ಅದು? ನಮ್ ಭಾವ ಅಲ್ಲಿ ಅಕ್ಕಂಗೆ ಮಾವಿನಕಾಯಿ ಕಿತ್ಕೊಡ್ತಾ ಇದಾರೆ. ಡಿಕ್ಕಿ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದ್ವಿ. ನೀನ್ ಯಾರೋ ಕಳ್ಳಿನೇ ಇರ್ಬೇಕು. ಏನ್ ನೋಡ್ತಾ ಇದ್ರಿ ಡಿಕ್ಕಿಲಿ? ಹಾ, ಚಿನ್ನದ ಗಟ್ಟಿ ಇಟ್ಟಿದಾರ ಅಂತ ನೋಡ್ತಾ ಇದ್ದೆ. ಹಾಗಾದ್ರೆ ನಿನ್ ಕಳ್ಳಿ ಅಂತ ಪ್ರೂವ್ ಆಯ್ತು. ಏಯ್, ಹೇಗಿದೆ ಮೈಗೆ? ನನ್ನೇ ಕಳ್ಳಿ ಅಂತೀರಾ? ಕಳ್ಳ ನನ್ ಮಕ್ಳ. ಈ ವಾಯ್ಸ್ ಎಲ್ಲೋ ಕೇಳಿದೆ ಅನ್ಸ್ತಾ ಇದೆಯಲ್ಲ. ಹೌದು, ಯಾಕೆ ಮುಖ ಮುಚ್ಕೊಂಡಿದ್ಯಾ? ನೀನು ಕಳ್ಳಿ ಅಲ್ಲ ಅಂದ್ಮೇಲೆ ನಿನ್ ಮುಖ ತೋರ್ಸು. ಏಯ್, ನಾನ್ ಯಾಕೋ ನಿಮಗ್ ಮುಖ ತೋರ್ಸ್ಬೇಕು? ಸುಮ್ನೆ ಹೋಗ್ರ. ಏನೋ ಗಣಿ, ನಮ್ಗೆ ಆವಾಜ್ ಆಗ್ತಾಳೆ. ಸುಬ್ಬು, ನಾವೇನು ನಮ್ ಪವರ್ ಏನಂತ ತೋರ್ಸೋಣ. ಬರೋ ನನ್ಗೆ ಹೊಡಿತೀರೇನೋ?